ತಾಲೂಕು ಪಂಚಾಯತ್ ಹಾಗೂ ಪುರಸಭೆ ಹುನಗುಂದ ಸಂಯೋಗದಲ್ಲಿ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ಹುನಗುಂದ ನಗರದಲ್ಲಿ ಸಮಿತಿ ಅಧ್ಯಕ್ಷ ಮುತ್ತಂಡ ಕಲಗೋಡಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ವೇದಿಕೆ ಮೇಲಿದ್ದ ಗಣ್ಯರಿಂದ ದೀಪ ಹಚ್ಚುವುದರ ಮೂಲಕ ಪ್ರಗತಿ ಪರಿಶೀಲನಾ ಸಭೆಗೆ ಚಾಲನೆ ನೀಡಲಾಯಿತು. ಸಭೆಯಲ್ಲಿ ಹೆಸ್ಕಾಂ ಇಲಾಖೆ, ಯುವ ನಿಧಿ ಇಲಾಖೆ, ಆಹಾರ ಇಲಾಖೆ, ಕೆಎಸ್ಆರ್ಟಿಸಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅನುಷ್ಠಾನಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ಇಲಾಖೆಗಳ ಯೋಜನೆ ಮತ್ತು ಸಾಧನೆಯನ್ನು ವಿವರಿಸಿದರು. ಸಭೆಯಲ್ಲಿ ಸಾರ್ವಜನಿಕರಿಂದ ವಿವಿಧ ಇಲಾಖೆಗಳ ಸಮಸ್ಯೆ ಕುರಿತು ಫಲಾನುಭವಿಗಳು ಹೇಳಿಕೊಂಡರು. ನಂತರದಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವಿಜಯಕುಮಾರ್ ಗದ್ದನ್ಕೇರಿ, ಮಹಾಂತೇಶ ಅವಾರಿ, ಶಿವಾನಂದ ಕಂಠಿ, ಶೇತ್ರಪ್ಪ ಬಾದವಾಡ್ಗಿ, ನೀಲಪ್ಪ ತಪ್ಪೇಲಿ, ಶರಣು ಬೆಲ್ಲದ ಹಾಗೂ ಪಂಚ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಫಲಾನುಭವಿಗಳು ಇನ್ನೂ ಇತರರು ಉಪಸ್ಥಿತರಿದ್ದರು. ವರದಿ ನಬಿ ಹುಣಚಗಿ, ಜನಧ್ವನಿ ನ್ಯೂಸ್. ಯಾರಿಗೆ 2019 ಸಮಾಜದವರು ನಿಮ್ಮ ರೇಷನ್ ಕಾರ್ಡ್ ನೋಡಿದ್ರೆ ನಾವಿಲ್ಲೇ ಚೆಕ್ ಮಾಡಿ ಸರ್ಕಾರದ ರೂಪುರೇಷೆಗಳನ್ನು ಎಸ್ಎಸ್ಸಿಗಾಗಿ ಜನರಿಗೆ ಸ್ಥಾನ ಕಳಿಸ್ತದ ಅಲ್ಲ ಅವ ಮೊದಲ ಕಳುವಿಗೆ ಯಾಕೆ ಹೋಗ್ತಂದ್ರೆ ಅವ ಇನ್ನು ವಿಷಯಗಳು ಪಾಠ ಮಾಡಬಾರ್ದು. ಅದಕ್ಕಾಗಿ ಮೊದಲು ಕೂಡ ಅಲ್ಲಿ ಎಸ್ಎಸ್ಸಿಗಾಗಿ ನಿರ್ವಹಿಸ್ತಾರೆ. ಅವರ ನಿರ್ವಹಿಸುತ್ತದೆ. ಈ ಒಂದು ಹೆಸರು ನಾವು ಪ್ರಾರಂಭ ಹೇಳ್ತಾ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ಮಾಡಿ ಜನಸೇವೆಯನ್ನು ಮಾಡುವುದರಲ್ಲಿ ಯಾವುದೇ ಇಲ್ಲ. ನಾವು ಜನಸೇವೆಯನ್ನು ನಿಷ್ಫಲವಾಗಿ ನಿಸ್ವಾರ್ಥತೆಯನ್ನು ಮಾಡಿದ್ರೆ ಅದರ ಲಾಭ ನ್ಯಾಯ ಪಡೆಯುತ್ತದೆ. ನಾವು ಇದು ಮಾಡುವಂತಹ ಕೆಲಸಗಳ ಪರಿಣಾಮ ನಮ್ಮ ಶಾಸಕರಿಗೆ ಹೋಗ್ತದೆ. ಶಾಸಕರು ಮಾಡುವಂತಹ ಒಳ್ಳೆಯ ಕೆಲಸಗಳ ಪಕ್ಷಕ್ಕೆ ಬರ್ತದೆ. ಪಕ್ಷಗಳ ಪರಿಣಾಮ ಹೋಗಿದ್ರೆ ಮತ್ತೆ ಸರ್ಕಾರ ಅನುಕೂಲದಲ್ಲಿ ಬರುತ್ತೆ. ಅದಕ್ಕಾಗಿ ನಮ್ಮ ತಾಯಿನಲ್ಲಿ ಹೇಳುತ್ತದೆ, ನಿಮ್ಮನ್ನು ನಾವು ಯಾವ ಪಕ್ಷವನ್ನು ಕೊಟ್ಟಿಲ್ಲ, ಪಕ್ಷವನ್ನು ನೀಡಿದ್ದೇವೆ ಸರ್ಕಾರ. ನಾವು ಪಕ್ಷದೂ ಅಲ್ಲ. ನಮ್ಮ ಪಕ್ಷ ಯಾವುದು ಅಂತಂದ್ರೆ ಮಹಿಳೆಯರಿಗೆ ಹಿತಕಾಯುವಂತಹ ಪಕ್ಷ. ಆ ನಿಟ್ಟಿನಲ್ಲಿ ದಯವಿಟ್ಟು ಕೊಟ್ಟಂತ ಸರ್ಕಾರದ ಬಗ್ಗೆ ನಾವು ಒಳ್ಳೆಯ ಮಾತುಗಳನ್ನು ಆಡುವಂತಹ ರೂಢಿಯನ್ನು ನಾವು ಬೆಳೆಸಿಕೊಳ್ಳುವಂತ ಅಂತ ನಮ್ಮ ಮಾತುಗಳನ್ನು ಗ್ಯಾರಂಟಿ ಯೋಜನೆಗಳನ್ನು ಪುನಃ ಹೇಳಿಕೊಳ್ಳಲು ತಮ್ಮ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಗಿಡ್ಡಿ ಬಾಧ್ಯಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರ ಮುಂದೆ ನಿಲ್ಲಿಸ್ತದೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಗೊತ್ತಿರಬೇಕು. ನಾವೇನು ಕಳೆದ 23ರ ಚುನಾವಣೆಯಲ್ಲಿ ಭರವಸೆಗಳನ್ನು ಕೊಟ್ಟಿದ್ವಿ, ಅವರನ್ನು ಸಂಪೂರ್ಣವಾಗಿ ಈಡೇರಿಸಿರ್ತಕ್ಕಂಥ ಯಾವ ಬಿಟ್ಟಿ ಬಾಧ್ಯತೆಗಳ ಬಗ್ಗೆ ಬಿಟ್ಟಿಯಾಗಿ ಭಾಷಣ ಮಾಡದಿದ್ರು ಅವರೇ ಬೇರೆ ರಾಜ್ಯಗಳಲ್ಲಿ ಬಿಟ್ಟಿ ಬಾಧ್ಯತೆಗಳನ್ನು ಕೊಡ್ತಿದ್ದಾರೆ. ಬಿಟ್ಟಿ ಬಾಧ್ಯತೆಗಳನ್ನು ಕೊಡಬಾರದು ಕರ್ನಾಟಕದಾಗ ಹೇಳ್ಬೇಕಂತಂದ್ರು ಬಿಹಾರದೊಳಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಈ ಬಿಟ್ಟಿ ಬಾಧ್ಯತೆಗಳನ್ನು ಕೊಟ್ಟೆ ಅಧಿಕಾರವನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕಂತ. ಆದ್ರೆ ನಾವು ಬಿಟ್ಟಿ ಬಾಧ್ಯತೆಗಳನ್ನು ಕೊಟ್ಟಿಲ್ಲ. ಮಾಡಿಕೊಡ್ಬೇಕು. ನಾವು ನಿಜವಾಗಿ ಚುನಾವಣೆಗಾಗಿ ಕೊಟ್ಟಿರ್ತಕ್ಕಂಥ ಬಾಧ್ಯತೆಗಳಲ್ಲ. ಈ ಬಾಧ್ಯತೆಗಳನ್ನ ನಮ್ಮ ನಾಯಕರಿಗೆ ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ, ನಮ್ಮ ಸರ್ಕಾರದಲ್ಲಿ ಇರತಕ್ಕಂಥ ಏನು ಮುಖ್ಯಮಂತ್ರಿಗಳಿದ್ದಾರೆ, ಅವರ ಜೊತೆ ಇರತಕ್ಕಂಥ ಶಾಸಕರುಗಳಿದ್ದಾರೆ, ಅವರಿಗೆ ಜನ ಸಮಸ್ಯೆಗಳ ಗೊತ್ತಿತ್ತು. ಈ ಬಡತನದ ಬಗ್ಗೆ, ಅವರ ನೋವಿನ ಬಗ್ಗೆ ಜನರಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಕಾರಣಕ್ಕಾಗಿ ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು ತಾವು ಹೇಳಬೇಕಾಗ್ತಾ ಇದೆ. I extend my sincere gratitude to Honorable my boss, Vijayanand Kashyap,
Hunagunda constituency, and President Karnataka Wheel Seva Linga Development Board. I attended me as President. Purchase guarantee including sorry as decided not ಈ ಯೋಜನೆಗಳ ಬಗ್ಗೆ ನಮ್ಮ ಶೇಖರ್ ಕಾಕರ್ ಹೇಳಿದ್ರು. ಯಾಕೋ ನಾನು 24 ಇಷ್ಟೊಂದು ಈ ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಮಾತಾಡ್ತೀವಿ ಮಾತಾಡೋದಿಲ್ಲ ಅಂತ ಹೇಳಿ ರಾಜು ಈಗ ಶೇಖರ್ ಕಾಕರ್ ಸೊಸೈಟಿ ರಿಜಿಸ್ಟರ್ ಬರೋದ್ಮೇಲೆ ಸೀಮಿತ ಹೋಗಿ ಆ ರೇಷನ್ ತಗೊಂಡ್ಬೋದ ಅಂದ್ರೆ ರೇಷನ್ ತಗೊಂಡ್ಬೋದ ಅದು ಸೀಮಿತ ಅಂಗಡಿಗೆ ಹೋಗೋದಂತ ಹೇಳಿ ನಾವು ಈ 8 ಹುಣಗುಂದದಲ್ಲಿ ಸಭೆಯನ್ನು ಮಾಡಿ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ರೇಷನ್ ಅಂಗಡಿಗೆ ಹೋಗೋದು. ನಾನು ಅಧಿಕಾರಿಗಳನ್ನು ಕರ್ಕೊಂಡು ನಿಮಗೆ ಯಾರು ಕೆಜಿ ಕೊಡಂಗಿಲ್ಲ ಅಥವಾ ಬಂದಿರಂಗಿಲ್ಲ, ನೀವು 3 ಕೆಜಿ ಹೋಗಿರ್ತೀವಿ, ಆ ರೇಷನ್ ಉಳಿದ್ಬಿಟ್ಟಿರ್ತದೆ. ಅದಕ್ಕೆ ನಿಮ್ಗೊಂದು ಟೈಮ್ ಆ ಟೈಮ್ ಎಕ್ಸ್ಟೆಂಡ್ ಮಾಡಿ ಆ ಒಂದು ಊರಿಗೆ ಹೋಗ್ಬೇಕಂತ ಅವ್ರಿಗೆ ರೇಷನ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ ಯಾರ ಕಾನ್ಸಂಟ್ರೇಲಿ ಈಗಲೇ ನಾನು ಸೂಚನೆಗಳು ಕೊಡ್ತೀನಿ. ಯಾರ ಕಾನ್ಸಂಟ್ರೇಲಿ ಮಾಡ್ತಾರೆ ಅವ್ರ ಸೂಚನೆ ಮಾಡಿದ್ರೆ ನಮ್ಮ ಶಾಸಕರು ಕೊಟ್ಟರೆ ಅವ್ರ ಕೂಡಲೇ ಹುಣಗುಂದದಲ್ಲಿ ಬರುವಂತ ಎಲ್ಲ ರೇಷನ್ ಅಂಗಡಿಗಳು ಫೈಲ್ ನಾವು ನಮ್ಮೆಲ್ಲ ಅಧಿಕಾರಿಗಳು ಕೇಳ್ರಿ 10 ಕೆಜಿ ಕೊಡ್ತಾರ ಅಂತ ಹೇಳ್ತಾರೆ. ಅವ್ ಮಾತಾಡಿರ್ತಾರೆ ಮೊದಲಿನ ಕೊಟ್ಟೋರಿಗೆ ಇರ್ತಾರೆ. ಯಾಕಂದ್ರೆ 10 ಕೆಜಿ ಕೊಡ್ತೀವಿ ಅಂತ ಹೇಳಿ 10 ಕೆಜಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಕೂಡ ಸಸ್ಪೆಂಡ್ ಮಾಡಿದ್ವಿ. ಹಿರಿಯ ಇಲ್ಲಿ ಆ ವಯಸ್ಸನ್ನು ಹೋಗಿ ಜೀವಿತಾಳಲ್ಲ ಹೇಳಿದ್ರಿಂದ ಬಾಕಿ ಕೆಜಿ ಕೊಡ್ತಾರೆ 8 ಕೆಜಿ ಕೊಡ್ತಾರೆ ಅಂತ ಘಟನೆಗಳು 4 ವರ್ಷಗಳಾಗಿ ಅವರು ಕೂಡ ಈ ತಿಂಗಳನ್ನ ಅವ್ರು ಯಾಕೆ ಕೊಡುವಂತ ಕಾರ್ಯಕ್ರಮ ನಮ್ಮ ಈ ಗ್ಯಾರಂಟಿ ಸಮಿತಿಯಿಂದ ಸರ್ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು KSRTC ನಮ್ಮ ಹುಡುಗನಿಗೆ ಹಾಗೂ ಇಳ್ಕಲ್ರಿಗೆ ಯಾವುದೇ ಬಾಗಿಲು ಕೊಟ್ಟಿದ್ರೆ ಅಥವಾ ನಮ್ಮ ಇಳ್ಕಲ್ ಹುಡುಕೊಂಡಿತ್ತು. ಆಮೇಲೆ ಇಳ್ಕಲ್ ರಾಣಿ ನಿರ್ಮಾಣ ಮಾಡ್ಕೊಂಡು ಬಾಗಿಲು ನೀವು ಇದ್ದಿಂದ ಅಂದ್ರೆ ಅಲ್ಲೇ ಬಸ್ ಸ್ಟಾಪ್ ಇರ್ತಾವ. ಯಾಕೆ ಬಸ್ ಸ್ಟಾಪ್ ಅವು ಬ್ಯಾಕ್ಮೆಂಟ್ ಟಿಪ್ಪು ಇರ್ತಾವ, ಹೊಸಪೇಟೆ ಟಿಪ್ಪು ಶ್ರೀ ಕೊಪ್ಪಳ ಇರ್ತಾವ. ಅವಾಗಿಂದೆಲ್ಲ ಹಂಗಾಗಿಲ್ಲ. ಬಸ್ ಸ್ಟ್ಯಾಂಡ್ ಬಿಟ್ರೆ ಸೀದಾ ಅಂಗಡಿ ಕಡೆ ಹೋಗ್ತಾನೆ. ಈ ನಮ್ಮಲ್ಲಿ 20 ತಾಲೂಕು ಬಸ್ ಯಾವ ಆ ಮಾಡಿಕೊಡುವಂತ ಜವಾಬ್ದಾರಿನ ನಾನು ಈಗಲೇ ಮಾಡ್ಕೊಡ್ತೀನಿ. ಹಾಗೂ ನಮ್ಮ KSRTC ಅವರು ಸಂಗಮದಲ್ಲಿ ಒಂದು ಸಮಸ್ಯೆ ಇದೆ. ಈಗ ನಮ್ಮ ಸದಸ್ಯರು ಸರ್ಕಾರ ಆ ಸಮಸ್ಯೆನ ಇವತ್ತು ಬಗೆಹರಿಸಿದ್ರೆ ಸರಿ. ಬಗೆಹರಿಸಿಲ್ಲ ಮಾನ್ಯ ನಮ್ಮ ಕಾಸೇಪುರ ಸಾಹೇಬರು ಹೋಗಿ ಆ ವಿಷಯಗಳನ್ನ ಎದುರಿಸಬೇಕಾಗುತ್ತೆ. ಈ 10 ಸಲ ಬೈತಿರ್ತಾರೆ, ಪಟಕನ ಮುಂದೆ ತರಬೇತಿ ಮಾಡೋದು ಎಕ್ಷನ್ ಇಡೀ ಕೂಡ ಸಾಲ ದೊಡ್ಡ ಮೀಟಿಂಗ್ ಎಲ್ಲರೂ ಪ್ರಸ್ತಾವನೆ ಮಾಡಿದ ನಮ್ಗೆ ಈಗ ಹೇಳ್ಬಿಟ್ಟಿಲ್ಲ ಸೂಚನೆ ಓಪನ್ ಏನಿಲ್ಲ. ನಾವು ಬೇರೆ ಹೇಳ್ಬಿಟ್ಟಿರ್ತೀವಿ ಹಿರಿಯರ್ಗಳಿಂದ ಕೂಡ ಇದನ್ನ ಒಂದು ನಿಮ್ಗೆ ಅವಕಾಶ ಅದನ್ನು ಶೀಘ್ರದಲ್ಲೇ ಅದನ್ನು ಬಗೆಹರಿಸಬೇಕಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ಆಯೋಜನೆ ಮಾಡಿ ಇನ್ನು ಈ ಕಾರ್ಯಕ್ರಮ 8 ಕಡೆ ಕಾರ್ಯಕ್ರಮ ನಿಗದಿ ಮಾಡಿದ್ವಿ. ನಮ್ಮ ಕಾಸೇಪುರ ಸೂಚನೆ ಮೇರೆಗೆ ಇನ್ನು ಯಾರ ಪಂಚಾಯತಿ ಆ ಕಾರ್ಯಕ್ರಮ ಬರ್ಬೇಕಂದ್ರೆ ಅವರು ಅದರ ಪಂಚಾಯತಿಯನ್ನ ಪೆಂಡಿಂಗ್ ಇಟ್ಟಿದ್ವಿ. ಇದು ಎಲ್ಲ ಮುಗಿಸಿ ಪ್ರತಿ ಗ್ರಾಮ ಪಂಚಾಯತಿ ಕೂಡ ಇದು ನಿರಂತರ ಕಾರ್ಯಕ್ರಮ ನಡೀತಾ ಹೇಳ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ವಿಶ್ವಾಸ ಕೆಲಸ ಮಾಡಲಿಕ್ಕೆ ಎಲ್ಲರಿಗೂ